ಮತ್ತೆ ನಿಮ್ಮ ಕುಟುಂಬದ ವಿರುದ್ಧ ದೊಡ್ಡದಾಗಿ ಪ್ರಚಾರವನ್ನ ಮಾಡಿದ್ದಾರೆ. ಅದಕ್ಕೆ ಚನ್ನಪಟ್ಟಣ ಜನತೆ ಮಾನ್ಯತೆ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ತಾವೆಲ್ಲ ಗಮನಿಸಿರ್ಬೋದು, ಇದು ನನ್ನ 3ನೇ ಚುನಾವಣೆ. ಈ 3ನೇ ಚುನಾವಣೆಯಲ್ಲೂ ಕೂಡ ನಾನು ಕಳೆದ 2ನೇ ಚುನಾವಣೆಯಲ್ಲಿ ಯಾವ ರೀತಿ ನಡ್ಕೊಂಡ್ ಬಂದಿದ್ದೇನೆ, ವಿರೋಧ ಪಕ್ಷದವ್ರ ಬಗ್ಗೆ ನಾನು ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡ್ಲಿಕ್ಕೆ ಹೋಗಿಲ್ಲ, ಮಹತ್ವ ಕೊಡ್ಲಿಕ್ಕೆ ಹೋಗಿಲ್ಲ. ನನಗಿದ್ದಂಥದ್ದು ಒಂದೇ, ನನ್ನ ಕಣ್ಮುಂದೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನ ಕೊಡುಗೆಗಳಿತ್ತು. ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಕನಸಿನ ಚನ್ನಪಟ್ಟಣ ಹೇಗಿರ್ಬೇಕು, ನನ್ನ ಕನಸುಗಳೇನು, ಕಲ್ಪನೆಗಳೇನು ಅಂತಕ್ಕಂಥದ್ದು ಮಾತ್ರ ನಾನು ಚರ್ಚೆ ಮಾಡಿದೆ. ಮಿಕ್ಕಿದೆಲ್ಲ ಚನ್ನಪಟ್ಟಣ ತಾಲೂಕಿನ ಕ್ಷೇತ್ರದ ಮತದಾರರಿಗೆ ಬಿಡ್ತೇನೆ. ನಾಮಪತ್ರ ಸಲ್ಲಿಕೆ ಆಗಿದ್ದಿಂದಾನು ಪ್ರತಿದಿನಾನು ಕೂಡ ನನ್ನಲ್ಲಿ ಒಂದು ರೀತಿ ಆತ್ಮವಿಶ್ವಾಸ ಮೂಡಿಸಿರ್ತಕ್ಕಂಥದ್ದೇ ಕ್ಷೇತ್ರದ ಮತದಾರರು. ಹಾಗಾಗಿ ಸಂಪೂರ್ಣ ವಿಶ್ವಾಸ ಇದೆ. ಒಬ್ಬ ಯುವಕನಿಗೆ ಒಂದು ಅವಕಾಶ ಈ ಬಾರಿ ಕೊಟ್ಟು ನನಗೊಂದು ಪರೀಕ್ಷೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಂಬ್ಕೊಂಡಿದ್ದೇನೆ ದೃಢವಾಗಿ. ಅಕ್ಕೂರು ಮತ್ತೆ ಇನ್ನೊಂದು ವಿರೂಪಾಕ್ಷ ಕಡೆ 2 ಕಡೆ ಕಾಂಗ್ರೆಸ್ನ ನಾಯಕರು ದುಡ್ಡು ಸಿಕ್ಕಿದೆ, ಪೊಲೀಸರು FIR ಕೂಡ ಆಗಿರುತ್ತೆ. ಇದೆಲ್ಲವೂ ಕೂಡ ನೀವು ನೋಡ್ತಿದ್ದೀರಿ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ. ಈಗ ಎಲ್ಲ ರೀತಿ ಅಧಿಕಾರ ಇರ್ಬೋದು, ಹಣ ಇರ್ಬೋದು, ಎಲ್ಲವೂ ಕೂಡ ಇವತ್ತು ಅವ್ರಿಗೆ ಸಾಕಷ್ಟು ಶಕ್ತಿ ಇದೆ ಆ ವಿಚಾರದಲ್ಲಿ. ಇವೆಲ್ಲವನ್ನ ಇವತ್ತು ಮೆಟ್ ನಿಂತ್ಕೊಳ್ತಕ್ಕಂಥ ದೊಡ್ಡ ಶಕ್ತಿ ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ತಗೊಳ್ತಕ್ಕಂಥ ತೀರ್ಮಾನ. ಹಾಗಾಗಿ ಯಾವಾಗ್ಲೂ ಕೂಡ ಅಧಿಕಾರ, ಹಣ, ಕಾಸು ಇವ್ಯಾವು ಕೂಡ ಚುನಾವಣೆಗಳಲ್ಲಿ ವರ್ಕ್ ಆಗೋದಿಲ್ಲ. ಜನಗಳ ಹೃದಯದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ, ಜನವೇ ಉತ್ತರ ಕೊಡ್ತಾರೆ. ಸಂಜೆ 6 ಗಂಟೆವರೆಗೂ ಎಷ್ಟು ಬೂತ್ಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ ನಮ್ಮ ತಾಲೂಕು ಅಧ್ಯಕ್ಷರು ಜೈಮುತ್ತೂರವರು ಜೊತೆಗೆ ನಮ್ಮ ಸ್ಥಳೀಯ ಮುಖಂಡರುಗಳು ಕಾರ್ಯಕರ್ತರ ಜೊತೆ ಕೂಡಿ ಅನೇಕ ಬೂತ್ಗಳಿಗೆ ಭೇಟಿ ಕೊಡ್ತಾರೆ. ಥ್ಯಾಂಕ್ ಯು ಸರ್.